ಸರ್, ಇವತ್ತೇನು ನಿನ್ನೆ ದಿನ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಏನು ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 FIR ಆಗಿದೆ. ರೈತರ ಜೊತೆ ನಿಲ್ಲಕ್ಕೋಸ್ಕರ ಇವತ್ತು ನಾವು JDSನ ಲೀಗಲ್ ಟೀಮು ಇವತ್ತೇನು 11 ಜನರ ಮೇಲೆ FIR ಆಗಿದೆ. ಅದರಲ್ಲಿ ಕೆಲವರು ಬೆಂಗಳೂರಲ್ಲಿಲ್ಲ, ಬಿಡದಿನಲ್ಲೂ ಇಲ್ಲ, ಈ ಹೋರಾಟದಲ್ಲೂ ಇಲ್ಲ, ಎಲ್ಲೋ ಡೆಲ್ಲಿಲಿರೋರನ್ನು ಸೇರಿಸಿ FIR ಮಾಡಿದ್ದಾರೆ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೆ ರೈತರನ್ನ ಹತ್ತಿಕ್ಕುವಂಥ ಕೆಲಸಕ್ಕೋಸ್ಕರ ಇವರು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ನಿಜವಾಗ್ಲೂ ಅವ್ರಿಗೆ ಇದೆಲ್ಲ ಕೆಲಸ ಮಾಡೋವಂಥದ್ದು ನಿಜವಾಗ್ಲೂ ತರ ಅಲ್ಲ. ನಿಜವಾಗ್ಲೂ DK ಶಿವಕುಮಾರ್ ಅವರು ಈ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ನಿನ್ನೆ ಮಹಿಳೆಯರ ಮೇಲೆ, ಹಿರಿಯ ನಾಗರಿಕರ ಮೇಲೆ ಬೇಕಾಬಿಟ್ಟಿ ಹಲ್ಲೆ ಮಾಡಿ ಅವ್ರನ್ನ ಇಲ್ಲಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 495 ದಿವಸ ಆಗಿದೆ ಈಗಾಗಲೇ ಅವ್ರ ಹೋರಾಟನ ಹತ್ತಿಕ್ಕೋಸ್ಕರ ಇವರು ಇಷ್ಟೊಂದು ಬೇರೆ ಬೇರೆ ವಾಮ ಮಾರ್ಗಗಳಲ್ಲಿ ಬರಬೇಕಾಗಿರ್ಲಿಲ್ಲ. ಅವರೇ ಬಂದು ಸ್ಥಳಕ್ಕೆ ಇವರೇನಾದ್ರು ಬಡವರಿಗೆ ಜಮೀನು ಕೊಡ್ತಾ ಇದ್ದಾರಾ? ಇವರೇನಾದ್ರು ಬಡವರಿಗೆ ಸೈಟ್ಗಳು ಕೊಡ್ತಾ ಇದ್ದಾರಾ? ಇವರು ಖಾಸಗಿಯವರಿಗೆ ಜಮೀನು ಮಾರ್ಕೊಳ್ಳೋಕ್ಕೋಸ್ಕರ ಇವರು ಬಡವರ ಜಮೀನ ಕಿತ್ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟವ್ರು ಇವ್ರಿಗೆ? ಅಂಥದ್ರಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿಸೋದು, ಇದು JMC ಸರ್ವೆ ಮಾಡ್ಸಕ್ ಬರೋದು, ಇಲ್ಲಿ ಪೊಲೀಸರನ್ನ ಹಾಕಿ ಇಲ್ಲಿ ಇವ್ರನ್ನ ಕೂರ್ಸೋದು, ಹಿಂದೆ ಕಡೆಯಿಂದ ಹೋಗಿ ಸರ್ವೆ ಮಾಡೋದು, ಇದೆಲ್ಲ ನಿಜವಾಗ್ಲೂ ಸರಿ ಬರಲ್ಲ. ಇಷ್ಟು ದಿನ ಅವರು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಅದನ್ನ ಏನಾದ್ರು ಆ ಶಾಂತಿಯುತ ಹೋರಾಟನ ನೀವೇನಾದ್ರು ಹತ್ತಿಕ್ಕಿ ಅವ್ರನ್ನೇನೋ ಜೈಲಿಗೆ ಕಳಿಸಿ ಈ ಹೋರಾಟನ ಹತ್ತಿಕ್ಕಿ ಅವ್ರು ಜೈಲಿಗೆ ಕಳಿಸಿ ನೀವೇನಾದ್ರೂ ನಿಮ್ಮ ಬೆಳೆ ಬಯಸ್ಕೊಳ್ಳೋಕ್ಕೆ ನೀವೇನಾದ್ರು ಪ್ರಯತ್ನ ಪಟ್ರೆ ಇವತ್ತು ಅವರು ಪರವಾಗಿ ಇಡೀ ರಾಜ್ಯದ ಜನ ಇದ್ದಾರೆ. ಇಡೀ ರಾಜ್ಯದ ಬರೀ ರೈತ ಸಂಘಟನೆ ಅಲ್ಲ, ಎಲ್ಲ ಸಂಘಟನೆಗಳು ಇವತ್ತು ಬಿಡದಿ ಬೈರಮಂಗಲಕ್ಕೆ ಹೋರಾಟ ಏನು ರೈತರ ಹೋರಾಟಕ್ಕೋಸ್ಕರ ಅವರು ಬೆನ್ನಿಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮ ಮೊಂಡುತನ ಪ್ರದರ್ಶನ ಮಾಡಿದ್ರೆ ಸರ್ಕಾರಕ್ಕೆ ಆಮೇಲೆ ವಿಧಾನಸೌಧಕ್ಕೆ ಮುತ್ತಿಗೆ ಆಗುವಂತ ಕೆಲಸನ ರೈತರು ಮತ್ತೆ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಸರ್, ಈಗ ನಾವು FIR ಆಗಿರೋರಿಗೆ ಇವಾಗ ಏನು ನಾವು ಕಾನೂನಾತ್ಮಕವಾಗಿ ಏನು ಕೋರ್ಟಲ್ಲಿ ಬೇಲ್ ತಗೋಬೇಕು, ಆ ಬೇಲ್ ತಗೊಳ್ಳೋಂಥ ಕೆಲಸನ ನಾವು JDS ಲೀಗಲ್ ಟೀಮಿಂದ ಇವತ್ತು ಮಾಡ್ತಾ ಇದ್ದೀವಿ. ನಾವು ಯಾವತ್ತು ರೈತರ ಪರವಾಗಿರ್ತೀವಿ. ಈಗ 11 ಜನ ಮೇಲೆ FIR ಮಾಡಿದ್ದಾರೆ, ಮಿಕ್ಕಿದವರು ಅದರ್ಸ್ ಅಂತ ಹಾಕಿದ್ದಾರೆ. ಅವರು ಇನ್ನೂ ಯಾರ್ಯಾರು ಸೇರಿಸ್ತಾರೆ ಈ ಕುತಂತ್ರದಲ್ಲಿ ಗೊತ್ತಿಲ್ಲ. ಈ ಕುತಂತ್ರ ಎಲ್ಲ ಇಲ್ಲಿ ನಡೆಯಲ್ಲ. ನೀವೆಲ್ಲರೂ ಬೇರೆ ಕಡೆ ನಡೆಸ್ಕೊಳ್ಳಿ. ಇಲ್ಲೇನಾದ್ರು ಕುತಂತ್ರ ಏನಾದ್ರು ಮಾಡಕ್ ಬಂದ್ರೆ ಆಗ ಪರಿಣಾಮ ಮೇಲೆ ನೆಟ್ಗಿರಲ್ಲ, ಬೇರೆ ಆಗುತ್ತೆ. ಆಮೇಲೆ ಸರ್, ಅವ್ರು ಎಷ್ಟು ಕಂಪ್ಲೇಂಟ್ ಅವ್ರು ಇಷ್ಟ ಬಂದಷ್ಟು ಕಂಪ್ಲೇಂಟ್ ತಗೊಂಡು FIR ಮಾಡ್ಕೊಳ್ಳಿ. ಅವ್ರ ಜೊತೆ ಈ ರೈತರ ಹೋರಾಟಕ್ಕೆ ಬೆನ್ನಿಗೆ ನಾವು ನಿಂತ್ಕೊಂಡಿರ್ತೀವಿ. ಅವ್ರು ಏನು ಮಾಡಿದ್ರು ನಾವು ಇರ್ತೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.